ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಲಕ್ಷ್ಮೀ ಪೂಜೆದು ನಮ್ಮನೇದು ಅಂತ ಅನ್ಕೋಬೇಡಿ, ಇದು ನಮ್ಮನೇದಲ್ಲ. ಅಂದರೆ ನಾವು ಒಡವೆ ಎಲ್ಲ ತಗೋತೀವಲ್ಲ, ಮನೇಲಿ ಲಕ್ಷ್ಮಿ ಕೂರಿಸಿರೋದು. ನಾನು ಅಂದರೆ ಇವತ್ತು ಕಾರ್ಡ್ ಕಟ್ಟೋಣ ಅಂದ್ಬಿಟ್ಟು ನಾನು ಅವ್ರ ಅಂಗಡಿಗೆ ಹೋಗಿದ್ದೆ. ಆವಾಗ ನನಗೆ ಅವರು ಅರ್ಶಿನ ಕುಂಕುಮ ಕೊಟ್ಟರು. ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳ ಅಂತ ಕೇಳಿದೆ. ಮಾಡ್ಕೊಳ್ಳಿ ಅಂತ ಅಂದರು. ಹಾಗಾಗಿ ವೀಡಿಯೋ ಮಾಡ್ಕೊಂಡು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ನೋಡಿ. ಅದರಲ್ಲೂ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿದೆ. ಈ ಥರ ಇದ್ದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಕೆಲವರಂತೂ ಆ ದೇವ್ರ ಮುಖನೇ ಕಾಣೋದಿಲ್ಲ, ಆ ರೀತಿ ಮಾಡಿಟ್ಟಿರ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ. ಅವು ಪ್ರತಿಯೊಂದು ಒಡವೆ ತಗೊಳ್ಳೋದು ಇವ್ರ ಅಂಗಡಿನಲ್ಲೇ. ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ಒಳ್ಳೆ ಕ್ವಾಲಿಟಿ ಇರುತ್ತೆ. ಕೆಲವು ಅಂಗಡಿಗಳಲ್ಲಿ ಬೆಳ್ಳಿ ತೊಗೊಂಡ್ರೆ ಕಪ್ಪಾಗುತ್ತೆ, ಇವ್ರ ಅಂಗಡಿಲಿ ಒಂದು ಚೂರು ಕಪ್ಪಾಗೋದಿಲ್ಲ. ಇನ್ನು ನೋಡಿ, ನಾನು ಇವರಿಗೆ ಉಡುಪಿಯವರಿಗೆ ಗಿಡ ಕಳಿಸಿದ್ದು 15 ಗಿಡನ ನೆಲದಲ್ಲಿ ಹಾಕಿದ್ದೀನಿ, ಇನ್ನು ಉಳಿದಿದ್ದು ಪಾಟಲ್ಲಿ ಹಾಕಿದ್ದೀನಿ ಅಂತಲೂ ಹೇಳಿದ್ದಾರೆ. ಅಂದರೆ ನನಗೇ ನೆನಪಿಲ್ಲ ನಾನು ಎಷ್ಟು ಗಿಡ ಕಳಿಸಿದ್ದೆ ಅಂತವು. ಇವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ನೋಡಿ. ಅಲ್ಲಿ ಅವರು ಮೆಸೇಜು ಕೂಡ ಹಾಕಿದ್ದಾರೆ, ವಿಡಿಯೋನೂ ಕಳಿಸಿದ್ದಾರೆ. ಇದು ಬೇರೆಯವ್ರದ್ದು, ಅದ್ರ ಫೋಟೋ ಕಳಿಸಿದ್ದಾರೆ ನನಗೆ. ಪರ್ಪಲ್ ತೊಗೊಂಡಿದ್ರಂತೆ, ಅದು ಹೂವು ಅರಳಿದ್ದನ್ನ ನನಗೆ ಫೋಟೋ ಕಳಿಸಿದ್ದಾರೆ. ಇನ್ನೇ ವಿಡಿಯೋದಲ್ಲಿ ಸರ್ಪ್ರೈಸ್ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಹೌದು, ಈ ವಿಡಿಯೋದಲ್ಲಿ ಸರ್ಪ್ರೈಸ್ ಇದೆ ನಿಮಗೆ. ಅದರಲ್ಲೂ ನೀವು ವಿಡಿಯೋ ಪೂರ್ತಿ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ, ನಿಮಗೆ ಸರ್ಪ್ರೈಸು ಸಹ ಸಿಗೋದಿಲ್ಲ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನು ನೋಡಿ, ಇವೆಲ್ಲ ಗಿಡಗಳು ಒಳ್ಳೆ ಕ್ವಾಲಿಟಿ ಇರೋಂತಹ ಗಿಡಗಳು ನೋಡಿ. ಅದು ನನ್ನ ಹೈಟ್ ಇದ್ದಾವೆ ಗಿಡಗಳು. ನೀವು ಅಲ್ಲಿ ಸ್ಟೆಮ್ಮು ಸಹ ನೀವು ಗಮನಿಸ್ಬೋದು, ಮತ್ತು ಗಿಡಗಳು ಹೈಟು ಸಹ ಗಮನಿಸ್ಬೋದು. ಇವಾಗ ನಿಮಗೆ ಬಂದಿರೋಂತಹ ಗಿಡಗಳು ಇದರಲ್ಲಿ ಸಿಗುತ್ತೆ. ಇಲ್ಲಿ ಮೊಗ್ಗು ಸಹ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಗಿಡಗಳಂತೂ, ಒಳ್ಳೆ ಕ್ವಾಲಿಟಿ ಇದೆ. ನನಗಂತೂ ನೋಡ್ತಾ ಇದ್ರೆ ಅಷ್ಟು ಖುಷಿಯಾಗುತ್ತೆ. ಎಷ್ಟು ದೊಡ್ಡ ದೊಡ್ಡ ಗಿಡಗಳು. ಇವೆಲ್ಲರೂ ಕೇಳ್ತಿದ್ದಂತಹ ಗಿಡಗಳು ಇದ್ದಾವೆ. ಅಂದರೆ ನಿಮಗೋಸ್ಕರ ಅಂತಲೇ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಹೋಗಿ ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಂಡು ತಗೊಬಂದಿದ್ದೀನಿ. ಗಿಡಗಳ ಹೈಟು ಮತ್ತು ಆ ಸ್ಟೆಮ್ಮು ನೋಡ್ತಿದ್ರೇ ಖುಷಿಯಾಗುತ್ತೆ ನೋಡಿ. ಅದರಲ್ಲೂ ಮೊಗ್ಗುಗಳೆಲ್ಲನೂ ಸಹ ಸ್ಟಾರ್ಟ್ ಆಗಿದೆ. ಎಷ್ಟು ಹೈಟ್ ಇದೆ ಅಂದರೆ ನನ್ನಷ್ಟು ಹೈಟ್ ಇದೆ. ಇನ್ನು ನೋಡಿ, ಇದೇ ಒಂಥರ ಕಲ್ಲರು ತುಂಬ ಚೆನ್ನಾಗಿದೆ. ಇದು ಅಂದರೆ ರೆಡ್ಡು ಅಲ್ಲ, ಒಂಥರ ಎರಡು ಸೆಂಟ್ರಲ್ಲಿ ಇರೋವಂತಹ ಕಲ್ಲರು ಚೆನ್ನಾಗಿದೆ. ಇನ್ನು ಇದೇ ಒಂಥರ ಅಂದರೆ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಅಂದರೆ ನಾನು ಅದು ಕಲ್ಲರ್ ಮಾತ್ರ ತೋರಿಸ್ಕೊಂಡು ಹೋಗ್ತೀನಿ. ಎಕ್ಸ್ಪ್ಲೇನ್ ಮಾಡ್ತಾ ಹೋಯ್ತು ಅಂದರೆ ವಿಡಿಯೋ ಲೆಂತಿ ಜಾಸ್ತಿ ಆಗುತ್ತೆ, ನಿಮಗೂ ಬೋರ್ ಅಂತ ಅನ್ನಿಸ್ಬೋದೇನೋ. ಹಾಗಾಗಿ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹೀಗೆ ಸರ್ಪ್ರೈಸು ಈ ವಿಡಿಯೋದಲ್ಲೇ ಇದೆ. ಪೂರ್ತಿ ವಿಡಿಯೋ ನೋಡಿ, ಮತ್ತಿನ್ನು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಲೇಟ್ ಆಯಿತು ಅಂದರೆ ನಿಮಗೆ ಆ ಗಿಡಗಳು ಸಿಗದೇ ಇರ್ಬೋದೋ ಏನೋ, ನನಗೆ ಗೊತ್ತಿಲ್ಲ. ಯಾಕೆಂದರೆ ಕಡಿಮೆನೇ ಇರೋದು. ಹಾಗಾಗಿ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ ನಿಮಗೆ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಕೆಲವರು ನನಗೆ ವಿಡಿಯೋ ಕಳಿಸಿ, ಫೋಟೋ ಕಳಿಸಿ ಅಂತ ಎಲ್ಲ ದಯವಿಟ್ಟು ಕೇಳಬೇಡಿ. ಯಾಕೆಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ನಾನು ಇರೋದೇ ಒಬ್ಬಳು, ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು ಅಂತಲೂ ಹೇಳಿರ್ತೀನಿ. ಆದರೂ ನನಗೆ ಫೋಟೋ ಕಳಿಸಿ, ವಿಡಿಯೋ ಕಳಿಸಿ ಅಂತ ಕೇಳ್ತೀರಾ. ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೆ ಆದಷ್ಟು ಖುಷಿ ಯಾವತ್ತೂ ಆಗಿರಲಿಲ್ಲ. ಅಷ್ಟು ಖುಷಿ ಆಗೋಯ್ತು ನನಗೆ. ಯಾಕೆ ಅಂದರೆ ನನಗೆ ಅದು ಗಿಡಗಳು ಸಿಕ್ಕಿದ್ದೇ ನನಗೆ ಒಂಥರ ಖುಷಿ ಅಂತ ಅನ್ನಿಸ್ತು. ಆ ಗಿಡಗಳು ಸಿಗೋದಕ್ಕೆ ನನಗೆ ಸಪೋರ್ಟ್ ಮಾಡೋದ್ರಲ್ಲ ಸರ್, ನಿಮಗೆ ತುಂಬ ತುಂಬ ಧನ್ಯವಾದಗಳು. ದೇವರು ನಿಮಗೆ ಆರೋಗ್ಯ ಆಯುಷ್ಯು ಕೊಟ್ಟು ಕಾಪಾಡಲಿ ಅಂತ ನಾನು ನನ್ನ ಮುಳ್ಕಟ್ಟಮ್ಮನ ಹತ್ರ ಬೇಡ್ಕೋತೀನಿ. ಯಾಕೆಂದರೆ ನಾನು ನಂಬಿರೋದೇ ನನ್ನ ಮುಳ್ಕಟ್ಟಮ್ಮನ. ಗಿಡಗಳು ಬಂದಿದ್ದ ತಕ್ಷಣವೇ ನಾನೇ ಒಂದು 4 ಗಿಡ ತೆಗೆದಿಟ್ಕೊಂಬಿಟ್ಟಿದ್ದೀನಿ. ಯಾಕೆಂದರೆ ಅದು ತುಂಬ ರೇರ್ ಕಲ್ಲರು. ಮತ್ತೆ ಆಮೇಲೆ ಖಾಲಿ ಆದರೆ ನನಗೆ ಗಿಡಗಳು ಇಲ್ದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು 4 ಗಿಡ ಎತ್ತಿಟ್ಕೊಂಡಿದ್ದೀನಿ. ಇನ್ನು ನೋಡಿ, ಇವೆಲ್ಲ ಬಟನ್ ರೋಸು. ಈ ಬಟನ್ ರೋಸಲ್ಲಿ ಪಿಂಕು, ವೈಟು, ಪರ್ಪಲ್ಲು 3 ಕಲರಲ್ಲಿ ಸಿಗುತ್ತೆ. ಇದೇ ಒಂಥರ ರೇರ್ ಕಲರು, ಅದು ಒಂದೇ ಗಿಡ ಇರೋದು. ಇನ್ನು ಇದು ಗಾರ್ಡನಿಯಾ. ಈ ಗಾರ್ಡನಿಯಾ ಅಂತೂ ತುಂಬಾ ಸ್ಮೆಲ್ ಇರುತ್ತೆ. ಈ ಶ್ರೀಗಂಧ ಪರಿಮಳ ಬರುತ್ತಲ್ಲ, ಆ ರೀತಿ ಸ್ಮೆಲ್ ಇರುತ್ತೆ ನಿಮಗೆ. ಇನ್ನು ನೋಡಿ, ಇದೇ ಒಂಥರ ಕಲರ್ಗಳಂತೂ ತುಂಬಾ ಚೆನ್ನಾಗಿದೆ. ಇನ್ನು ಮುಂದೆ ನೀವು ವಿಡಿಯೋ ನೋಡ್ತಾ ಹೋದರೆ ಇನ್ನೂ ತುಂಬ ವೆರೈಟಿ ಚೆನ್ನಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ಸರ್ಪ್ರೈಸ್ ಅನ್ನಲ್ಲ, ಹಾಗಾಗಿ ನಾನು ಮುಂಚೆನೇ ಹೇಳೋದಿಲ್ಲ. ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಸರ್ಪ್ರೈಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಇದು ಲೈಟ್ ಆರೆಂಜು, ಅದು 2 ಗಿಡ ಇದೆ ಅಷ್ಟೇ. ಇನ್ನು ಇದರಲ್ಲೂ ಅಷ್ಟೇ 1 ಗಿಡ ಇದೆ. ತುಂಬ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಬಿಡುತ್ತೆ ನೋಡಿ. ಅಲ್ಲಿ ನಂದು ಒಂದು ಅಂಗೈ ಅಷ್ಟಾಗಲ ಬಿಡುತ್ತೆ. ಇದೇ ಒಂಥರ ಕಲ್ಲರು. ನಿಮಗೆ ಒಂದೇ ಕಲ್ಲರ್ ಇರುತ್ತೆ, ವೆರೈಟಿ ಚೇಂಜ್ ಇರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ದಂಗೆ ಹೂವು ಕಲ್ಲರ್ ಒಂದೇ ಇದ್ರೂ ಅದರಲ್ಲಿ ವೆರೈಟಿ ಚೇಂಜ್ ಇರುತ್ತೆ. ಇನ್ನು ಇದು ಗುಲಾಬಿನಲ್ಲಿ ರೆಡ್ಡು ಮತ್ತು ಆರೆಂಜು 3 ಇದೆ. ಇನ್ನು ಇದು ಸರ್ವಸಿದ್ಧಿ ಗಿಡ ಮತ್ತು ಅಷ್ಟಲಕ್ಷ್ಮಿ ಗಿಡನೂ ಇದೆ.
ಇನ್ನು ಇದು ಜಾಜಿ ಮಲ್ಲಿಗೆ ಅಂತೂ ತುಂಬಾ ಸ್ಮೆಲ್ ಇರುತ್ತೆ. ಇದು ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ನಾವು ಗಾರ್ಡನಲ್ಲಿ ಹಾಕ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಈ ಜಾಜಿ ಮಲ್ಲಿಗೆನ ಬಳಸ್ಕೋಬೋದು. ಇನ್ನು ಇದು ಊಟಿ ಆ್ಯಪಲು. ಈ ಊಟಿ ಆ್ಯಪಲು ಅಷ್ಟೇ ನೋಡಿ, ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಸಣ್ಣ ಸಣ್ಣ ಕಾಯಿಗಳೆಲ್ಲ ಸ್ಟಾರ್ಟ್ ಆಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಇದು ಊಟಿ ಆ್ಯಪಲು. ಗೊತ್ತಿರುತ್ತೆ, ಸಾಮಾನ್ಯ ಎಲ್ಲರೂ ತಿಂದಿರ್ತೀರ ಅದು ಎಷ್ಟು ಟೇಸ್ಟ್ ಇರುತ್ತೆ ಅಂತ. ನೋಡಿ ನಿಮಗೆ ಬಟನ್ ರೋಸಲ್ಲಿ ಈ ಕಲರಲ್ಲೂ ಸಿಗುತ್ತೆ, ಒಟ್ಟು 3 ಕಲರಲ್ಲಿ ಸಿಗುತ್ತೆ ನೋಡಿ. ಹೂವು ಇದೇ ಒಂಥರ ಬೇರೆ ವೆರೈಟಿ ನೋಡಿ, ಪಕ್ಕದಲ್ಲಿ ಇದೇ ಬೇರೆ ಅದೇ ಬೇರೆ. ಇದು ಶೋ ಗಿಡ ಮೆಲೆಸ್ಟೋಮಾ ಅಂತ, ತುಂಬ ಚೆನ್ನಾಗಿದೆ ಇದು ಕಲರ್ ಅಂತೂ. ಒಂದು ರೀತಿ ಗಾರ್ಡನ್ ಅಂದನೇ ಹೆಚ್ಚು ಮಾಡುತ್ತೆ ಇದು. ಈ ಥರ ಎಲ್ಲ ಶೋ ಗಿಡಗಳನ್ನ ಹಾಕ್ಕೊಂಡಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ. ಇದು ವೈಟು ಅಂದರೆ ಗುಲಾಬಿ ಹೂವು ವೈಟಲ್ಲಿದೆ, ರೆಡ್ಡಲ್ಲಿದೆ, ಆರೆಂಜಲ್ಲಿದೆ, 3 ಕಲರ್ ಇದೆ ಅಂತ ಹೇಳಿದ್ನಲ್ಲ ಅದು. ಇನ್ನು ಇದು ಡೇರೆ ಗಿಡಗಳಲ್ಲಿ ಬಂತು ಅಂದರೆ ಇನ್ನು ಕಲರ್ ಎಲ್ಲ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಫೋಟೋ ಕಳಿಸಿದ್ರೆ ಕಳಿಸ್ಕೊಡ್ತೀನಿ. ಇನ್ನು ನೋಡಿ ಮಳ್ಳೆ ಹೂವಿನ ಗಿಡದಲ್ಲಿ ನಿಮಗೆ 2 ವೆರೈಟಿ ಬರುತ್ತೆ, ಅವಾಗೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನು ಇದು ತುಂಬ ರೇರ್ ಕಲರು, ಅದು ಗಿಡ ಖಾಲಿಯಾಗಿತ್ತು, ಮತ್ತೆ ಸ್ಟಾಕ್ ಬಂದಿದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅದರಲ್ಲೂ ಕಡಿಮೆ ಇದ್ದಾವೆ. ಆಮೇಲೆ ಖಾಲಿ ಆದಮೇಲೆ ಅಕ್ಕ ನನಗೆ ಆ ಗಿಡ ಬೇಕಿತ್ತು ಅಂತ ಕೇಳ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನನ್ನ ವ್ಯೂವರ್ಸ್ಗಳಿಗೆ ಒಳ್ಳೊಳ್ಳೆ ಕಲ್ಲರ್ನ ಕೊಡಬೇಕು ಅಂತ ನಾನು ತುಂಬ ಕಡೆ ಹುಡುಕಿ ನಾನು ಕಲ್ಲರ್ಗಳನ್ನ ತಗೊಬಂದಿರ್ತೀನಿ. ಕೆಲವರು ನನ್ನ ಹತ್ರ ಗಿಡ ತಗೊಂಡು ಅವ್ರ ಹತ್ರ ಹೂ ಬಿಟ್ಟಾಗ ಅವ್ರಿಗಾಗೋ ಖುಷಿನೇ ಬೇರೆ. ಅದನ್ನು ನನ್ನ ಹತ್ರ ಮೆಸೇಜ್ ಮಾಡಿರ್ತಾರಲ್ಲ, ಅವ್ರ ಖುಷಿಯಾಗಿರೋದೇ ನಮ್ಮ ಖುಷಿ. ಉಡುಪಿಯವರು ಶ್ರೀದೇವಿ ಅಂತ ಅವರು ನನ್ನ ಹತ್ರ ಸುಮಾರು ಗಿಡಗಳನ್ನ ತಗೊಂಡಿದ್ದಾರೆ. ಅಮ್ಮ ಈ ಹೂ ಬಿಟ್ಟಿರೋದನ್ನ ನೋಡಿ ನನಗಂತೂ ಕುಣಿದಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಕಲ್ಲರ್ಗಳು, ಅಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು. ನನಗಂತೂ ತುಂಬಾ ಖುಷಿ ಆಯಿತು ಅವ್ರ ಮೆಸೇಜ್ ನೋಡಿ. ನೋಡಿ ಡೇರೆ ಗಿಡ ಎಷ್ಟು ಕಲರ್ ಇದೆ ಅಷ್ಟು ಹಾಕಿದ್ದೀನಿ ಇದರಲ್ಲಿ. ರೆಡ್ಡು, ಪರ್ಪಲ್ಲು ತುಂಬ ಚೆನ್ನಾಗಿದೆ, ಡಬಲ್ ಕಲರು ಈ ಥರ ಎಲ್ಲ ಇದ್ದಾವೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕಲರ್ಗಳಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಕಲರು ನೋಡಿ. ಇದರ ಒಂದೇ ಕಲರಲ್ಲೇ ನೋಡಿ 2 ಕಲರ್ ಬಂದಿರುತ್ತೆ, ಅದರಲ್ಲೂ ಗರಿ ಗರಿ ವೆರೈಟಿ ಎಲ್ಲನೂ ಇದೆ. ಇದು 5ನೇ ಸಾರಿ ನಾನು ಸ್ಟಾಕ್ ಮಾಡಿರೋದು, ಅದರಲ್ಲೂ ಇವಾಗ್ಲೂ ಖಾಲಿಯಾಗಿ ಹೋಗಿದೆ. 5ನೇ ಸತಿನೂ ಖಾಲಿಯಾಗಿದೆ ನೋಡಿ. ಇದರಲ್ಲಿ ಡಬಲ್ ಕಲರು ನೋಡಿ, ಅದೇ ಒಂದು ಕಲರು ಇದೇ ಒಂದು ಕಲರು ನೋಡಿ. ಕಲರ್ ನೋಡಿ ಎಷ್ಟು ಡಿಫ್ರೆಂಟಾಗಿ ಚೆನ್ನಾಗಿದೆ. ಇನ್ನು ಇದು ಹಳದಿನಲ್ಲೂ ಇದ್ದಾವೆ, ಮತ್ತು ತುಂಬ ರೇರ್ ಕಲರು ಇದ್ದಾವೆ ನೋಡಿ. ಇನ್ನು ಇದು ದಾಸವಾಳ, ತುಂಬಾ ರೇರ್ ಕಲರು. ಈ ಕಲ್ಲರೆಲ್ಲ ನಾನು ನಿಮಗೆ ಅಂತಲೇ ಹುಡುಕಿ ತಂದಿರ್ತೀನಿ, ಬೇಗ ಬುಕ್ ಮಾಡ್ಕೊಳ್ಳಿ, ಕಡಿಮೆನೇ ಇರೋದು. ಇದು ಅಷ್ಟೇ 2 ಗಿಡ ಇರೋದು. ಇದು ಒಳಗಡೆ ಒಂಥರ ವೈಟ್ ಬರುತ್ತೆ, ಸುತ್ತಲೂ ಪಿಂಕ್ ಬರುತ್ತೆ. ಇನ್ನು ಡೇರೆ ಗಿಡದಲ್ಲೂ ಅಷ್ಟೇ ನಾನು ಆವಾಗಲೇ ಹೇಳ್ದಂಗೆ ಕಲರ್ಗಳಂತೂ ತುಂಬಾ ಚೆನ್ನಾಗಿದೆ. ಇದಂತೂ ತುಂಬ ರೇರ್ ಕಲರು, ಡಬಲ್ ಕಲರ್ ಬರುತ್ತೆ ಇದು. ನೀವು ಅಲ್ಲಿ ಗಮನಿಸ್ಬೋದು ನೋಡಿ, ಒಳಗಡೆ ಒಂಥರ ರೆಡ್ ಬರುತ್ತೆ, ಮೇಲೆಲ್ಲ ಒಂಥರ ಆರೆಂಜ್ ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ಇದನ್ನು ತಗೊಂಡು ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತಲೂ ಹೇಳಿದ್ದಾರೆ. ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ತಗೊಂಡಿರೋರೆಲ್ಲ ತುಂಬ ಚೆನ್ನಾಗಿದೆ, ರಿಸಲ್ಟ್ ನಮ್ಗೆ ಅಷ್ಟೇ ಚೆನ್ನಾಗಿ ಬರ್ದಿದೆ. ಮತ್ತು ಇನ್ನು ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ಗಿಡದ ಕ್ವಾಲಿಟಿ ಬಗ್ಗೆ ಅಂತಲೂ ಹೇಳಿದ್ದಾರೆ. ಇನ್ನು ಇದು ಹಳದಿನಲ್ಲೂ ಅಷ್ಟೇ ನೋಡಿ, ಒಂಥರ ಸುತ್ತಲೂ ಕಲರು ಈ ಥರ ಎಲ್ಲ ಚೆನ್ನಾಗಿರುತ್ತೆ. ಇದು ವೈಲೆಟ್ ಜಾಸ್ಮಿನ್ ಅಂತ. ಈ ವೈಲೆಟ್ ಜಾಸ್ಮಿನಲ್ಲಿ ಇದೊಂದೇ ಕಲರ್ ಇರೋದು, ವೈಟ್ ಇದ್ದಿದ್ದು ಖಾಲಿಯಾಗಿದೆ. ಇದು ಪಿಂಕಲ್ಲಿ ಮಾತ್ರ ಇದೆ, ಚೆನ್ನಾಗಿದೆ ಇದು ಅಷ್ಟೇ, ತುಂಬಾ ಚೆನ್ನಾಗಿದೆ ಅದು ಕಲರ್ ಅಂತೂ. ಇನ್ನು ಇದು ಪರ್ಪಲ್ಲು. ಈ ಪರ್ಪಲ್ ಅಂತೂ ತುಂಬ ರೇರ್ ಕಲರು. ನೀವು ಅದು ಹೂವದ್ದು ಗಮನಿಸಿ, ನೀವು ಹೂವು ನೋಡಿ, ಬೇರೆ ಹೂವನೇ ಯಾವ ಥರ ಇರುತ್ತೆ, ಈ ಹೂವು ಯಾವ ಥರ ಇರುತ್ತೆ ಅಂತ ಅದನ್ನು ಗಮನಿಸಿ ನೀವು. ಇನ್ನು ನೋಡಿ ಇದು ಒಂಥರ ಕಲರು, ತುಂಬ ರೇರ್ ಕಲರು ಇವೆಲ್ಲ. ಪರ್ಪಲ್ ಒಂದು ಮಾತ್ರಕ್ಕೆ ಪರ್ಪಲಲ್ಲಿ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನೋಡಿ ನಾನು ಆವಾಗಲೇ ತೋರಿಸಿದ್ನಲ್ಲ ಪರ್ಪಲ್ಲು, ಅದೇ ಒಂಥರ ವೆರೈಟಿ, ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಆವಾಗಲೇ ತೋರಿಸಿದ್ದು ಶಂಖ ಹೂವು, ಅದರಲ್ಲಿ ಪರ್ಪಲ್ ಇದೆ. ಇನ್ನು ಇದು ಮಧುಮಾಲತಿ. ಈ ಮಧುಮಾಲತಿಲೂ ಅಷ್ಟೇ ಒಂದೇ ಗಿಡದಲ್ಲಿ ನಿಮಗೆ 4-5 ಕಲರ್ ಹೂವು ಸಿಗುತ್ತೆ. ಇನ್ನು ಇದು ನಿಮಗೆ ಮರುಗ, ದವನ, ಪನ್ನೀರ್ ಪತ್ರೆ ಮತ್ತು ನಾಗದೆಳೆ ಗಿಡ ಇಷ್ಟೆಲ್ಲ ಸಿಗುತ್ತೆ ನೋಡಿ. ಇದು ಪಿಂಕು, ಇದೇ ಒಂಥರ ಪಿಂಕು. ಇನ್ನು ಪಿಂಕಲ್ಲೇ 3 ವೆರೈಟಿ ಬರುತ್ತೆ. ಇನ್ನು ನೋಡಿ ಇದು ದವನ, ಇದು ಅಷ್ಟೇ ತುಂಬಾ ಸ್ಮೆಲ್ ಇರುತ್ತೆ. ಇದನ್ನ ಹೂವಿನ ಜೊತೆ ಎಲ್ಲ ಕಟ್ಟಿ ಮಾಲೆ ಮಾಡಿ ಫೋಟೋಗೆಲ್ಲ ಹಾಕ್ತು ಅಂದರೆ ದೇವ್ರ ಮನೆ ಎಲ್ಲ ತುಂಬ ಘಮ ಅಂತ ಇರುತ್ತೆ. ಪಿಂಕಲ್ಲಿ ನೋಡಿ ಇದೇ ಬೇರೆ ವೆರೈಟಿ, ಅವಾಗೆ ತೋರಿಸಿದ್ದು ಅದೇ ಬೇರೆ ವೆರೈಟಿ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಕಲರ್ ಒಂದೇ ಇದ್ರೂ ಅದರಲ್ಲಿ ವೆರೈಟಿ ಚೇಂಜ್ ಇರುತ್ತೆ, ನೀಟಾಗಿ ಗಮನಿಸಿ ನೋಡಿ. ಇನ್ನು ಇದೇ ಒಂಥರ ಬೇರೆ, ಇದು ಬೀಟ್ರೋಟ್ ಕಲರು, ಅಂದರೆ ಡಬಲ್ ಖಾಲಿಯಾಗಿದೆ, ಇದು ಸಿಂಗಲ್ ಮಾತ್ರ ಇದೆ. ಇನ್ನು ಕನಕಾಂಬ್ರ ಹಳದಿನಲ್ಲೂ ಇದೆ ಮತ್ತು ಈ ಕಲರಲ್ಲೂ ಇದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್
ಮಾಡ್ಕೊಳ್ಳಿ. ಇನ್ನು ಇದು ವೈಟು, ಈ ವೈಟಲ್ಲೂ ಅಷ್ಟೇ ನೋಡಿ, 2 ಕಲರು, ಒಳಗಡೆ ಒಂಥರ ಪಿಂಕ್ ಕಲರ್ ಬರುತ್ತೆ, ಸುತ್ತಲೂ ವೈಟ್ ಕಲರ್ ಬರುತ್ತೆ. ಇದು ಪ್ಯೂರ್ ವೈಟಲ್ಲೂ ಒಂದೇ ಗಿಡ ಇರೋದು. ನಾನು ಅದನ್ನು ವೀಡಿಯೋದಲ್ಲಿ ಹಾಕಿಲ್ಲ, ಯಾಕೆಂದರೆ ಅದು ಇನ್ನೂ ಸ್ವಲ್ಪ ಚಿಕ್ಕ ಗಿಡ ಇದೆ, ಹಾಗಾಗಿ ನಾನು ವೀಡಿಯೋದಲ್ಲಿ ಹಾಕಿಲ್ಲ. ಇದು ಆರೆಂಜು ಮತ್ತು ರೆಡ್ಡು ಚೆನ್ನಾಗಿದೆ ಕಲರ್ಗಳು ಅಷ್ಟೇ ನೋಡಿ. ಇನ್ನು ಇದು ಪಿಂಕು, ಇದರಲ್ಲೂ ಅಷ್ಟೇ 2 ಇರೋದು, ಎಲ್ಲ ಖಾಲಿ ಆಯಿತು. ಇನ್ನು ನೋಡಿ ಇದೇ ಒಂಥರ ಕನಕಾಂಬರ ಕಲರು, ಡಬಲ್ ಪೆಟಲು, ಇದು ಕನಕಾಂಬರ ಕಲರು. ಅವು ಕಲರ್ ಒಂದೇ ಇದ್ರೂ ಅದರಲ್ಲಿ ವೆರೈಟಿ ಚೇಂಜ್ ಇರುತ್ತೆ. ರೆಡ್ಡಲ್ಲೂ ಅಷ್ಟೇ, ರೆಡ್ಡು ಒಂದೇ ದಪ್ಪದಿದ್ರೂ ಅದರಲ್ಲಿ ಬೇರೆ ವೆರೈಟಿ ಇರುತ್ತೆ. ತುಂಬ ಜನ ಕೇಳ್ತಿದ್ದಂತಹ ಗಿಡ ನಿಮಗೆ ಇವಾಗ ಸಿಕ್ಕಿದೆ, ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಕೇಳ್ತಿದ್ದು ಒಂದೇ, ಅಕ್ಕ ವೈಟ್ ಡಬಲ್ ಪೆಟಲ್ ಇದೆಯಾ, ವೈಟು ನನಗೆ ಬೇಕು, ಯಾವಾಗ ತರಿಸ್ಕೊಡ್ತೀರಾ ಅಂತೆಲ್ಲ ಕೇಳ್ತಿದ್ರಲ್ಲ, ನೋಡಿ ಬಂದಿದೆ, ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಗಿಡಗಳು ಕಡಿಮೆನೇ ಇದೆ, ಹಂಗಾಗಿ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಬೇಗ ಬುಕ್ ಮಾಡ್ಕೊಂಡವ್ರಿಗಂತೂ ಸಿಗುತ್ತೆ. ವಿಡಿಯೋ ಪೂರ್ತಿ ನೋಡಿ, ಸರ್ಪ್ರೈಸ್ ಇದೆ ಅನ್ನಲ್ಲ, ನೋಡಿ ಇದೇ ಸರ್ಪ್ರೈಸು, ವೈಟು ಡಬಲ್ ಪೆಟಲ್ ಇರೋದೇ ಸರ್ಪ್ರೈಸು. ಇದು ಅಷ್ಟೇ ತುಂಬಾ ರೇರ್ ಕಲರು, ಡಬಲ್ ಪೆಟಲು ನೋಡಿ. ಇದರಲ್ಲಿ ನೀವು ಗಮನಿಸ್ಬೋದು, ಅದು ಒಳಗಡೆನೆ ಒಂದು ಕಲರ್ ಇರುತ್ತೆ, ಇಲ್ಲಿ ಒಂದೊಂದು ವಿಡಿಯೋ ಮಿಸ್ ಆಗಿರುತ್ತೆ, ಹಾಗಾಗಿ ಫೋಟೋಗಳನ್ನ ಹಾಕಿರ್ತೀನಿ. ದೊಡ್ಡ ಗಿಡಗಳು ಸಿಗುತ್ತೆ. ಇದು ಅಷ್ಟೇ. ಇನ್ನು ಆರೆಂಜು ಡಬಲ್ ಪೆಟಲು ತುಂಬ ಚೆನ್ನಾಗಿದೆ, ಕಲರು ಅಷ್ಟೇ ಮತ್ತು ವೆರೈಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಟ್ಟು ಡಬ್ಬಲಲ್ಲಿ ಎಲ್ರಿಗೂ ಕೊಟ್ಟು ನನಗೆ ಒಂದು ಗಿಡ ಇಲ್ದಂಗೆ ಆಗಿತ್ತು, ಹಂಗಾಗಿ ಈ ಸರಿ ನಾನು 4 ಗಿಡ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಇವಾಗಿರೋ ಸ್ಟಾಕು ಖಾಲಿ ಆದರೆ ಮತ್ತೆ ಸಿಗುತ್ತೋ ಇಲ್ವೋ, ಹಾಗಾಗಿ ಮತ್ತು ನನಗೆ ಗಿಡ ಇಲ್ದಂಗೆ ಆಗುತ್ತಲ್ಲ ಅಂತ ನಾನು ತೆಗೆದಿಟ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.